ಜನಕ್ಕ ಅವ್ವ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಸವಿತಾ ಅಂತ. ಸವಿತಾ. ನೀವು ಗಿಲ್ಲಿ ನಟ ಅವ್ರಿಗೆ ಏನಾಗ್ಬೇಕು? ಅವ್ರ ತಾಯಿ. ಅದ್ ಕೇಳಕ್ಕೆ ಖುಷಿ ಆಗುತ್ತೆ, ಹ್ಮ್. ಅದಕ್ಕೋಸ್ಕರ ಕೇಳಿದ್ವಿ. ಈಗ ಗಿಲ್ಲಿ ನಟ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ತಾಯಂದಿರಿಗೂ ಮಗ ಆಗ್ಬಿಟ್ಟವ್ರೆ. ಓ, ಅದು ನಿಜ. ನನಗಿಂತ ಹೆಚ್ಚಾಗಿ ಕರ್ನಾಟಕ ಮಗ ಆಗೋನು ಜನಗಳೇ ಅದೊಂದೇ ಸಂತೋಷ ನಮ್ಗೆ. ಯಾಕಂದ್ರೆ ಈಗ ಎಲ್ಲೇ ಹೋದ್ರು ಕೂಡ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂದ್ರೆ ಎಲ್ರೂ ಕೂಡ ಅದ್ರಲ್ಲೂ ತುಂಬಾ ಕಷ್ಟಪಟ್ಟು ದುಡಿತಾ ಇರುವಂತ ಹೂ ಮಾರೋರು, ಗಾರೆ ಕೆಲಸ ಮಾಡುವವರು, ಸೆಕ್ಯೂರಿಟಿ ಕೆಲಸ ಮಾಡೋರು, ತರಕಾರಿ ಮಾರೋರು ಎಲ್ರು ಕೂಡ ಗಿಲ್ಲಿ ಗೆಲ್ಬೇಕು ಅಂತಾರೆ. ನನ್ನ ಮಗನಿಗಿಂತ ಹೆಚ್ಚಾಗಿ ಅವ್ರಿಗೆ ಮಗನಾಗೋನ ಅದೊಂದೇ ಸಂತೋಷ ನಮ್ಗೆ. ನಿಮ್ಗೆ ಖುಷಿ ಆಗುತ್ತೆ? ನಮಗ್ ಖುಷಿ ಆಗುತ್ತೆ. ನೀವು ನೋಡ್ತೀರಕ್ಕ ಡೈಲಿ ಬಿಗ್ ಬಾಸ್? ಅಯ್ಯೋ, ನಮ್ಮ ಅದನ್ನ ನೋಡ್ತೀವಿ. ನಾವ್ ನೋಡ್ದೇನೆ ಇದ್ದಮ್ಮ ನೋಡ್ತೀವಿ. ಸುದೀಪ್ ಸರ್ ಒಂದ್ಸಾರಿ ಬಂದು ಗಿಲ್ಲಿ ನೀನು ಬನೀನ್ ಹಾಕೊಂಡಿರೋದೇ ನಂಗೆ ತುಂಬಾ ಇಷ್ಟ ಅಂತಂದ್ರು. ಸುದೀಪ್ ಸರ್ ಹತ್ರ ಅಂತ ತಗೊಳೋದಕ್ಕೆ ಎಷ್ಟೋ ಜನ ತುದಿಗಾಲ ಇರ್ತಾರೆ. ಅದಕ್ಕೆ ನೋಡಿದಾಗ ಏನ್ ಅದು ಸುದೀಪ್ ಸರ್ ನೋಡಿದ್ರೆ ಇದ್ದದ್ದು ಸಂತೋಷ ಆಯ್ತು. ಅಂದ್ರೆ ಆ ತರ ಹೇಳಿದ್ರಲ್ಲ, ಅವ್ನ್ ಯಾವ ತರ ಇದ್ನ ಇಲ್ಲಿ ಅದೇ ತರ ಅವನೇ. ನಮ್ಗಂತೂ ಬಿಗ್ ಬಾಸ್ ಹೋಗ್ಬೇಕಾದ್ರೆ ಇಲ್ಲಿ ಹೆಂಗ ಇರ್ತಾನೆ ಅಲ್ಲೂ ಹಂಗೆ ಇರ್ತಾನೆ. ಅವ್ರಿಗೆ ಏನ್ ಬೇಜಾರದ್ದೋ ಏನೋ ಅಂತ ಯೋಚನೆ ಮಾಡ್ತಿದ್ವಿ. ಅದೇ ಟ್ರೆಂಡ್ ಆಗ್ಬಿಟ್ಟದೆ ಈಗ. ಇವಾಗ ಅಲ್ಲಿ ಹೋದ್ಮೇಲೆ ಓ ಇದೇ ಸರಿ ಇವನು ಅಂತ ಅನ್ನೋದು ಒಂಥರ. ಈಗ ಅಲ್ಲಿ ಎಲ್ರು ಕೂಡ ಗೆಲ್ಲಕ್ಕೋಸ್ಕರ ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾರೆ. ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕತಾರೆ. ಇವ್ರು ನೋಡ್ರೆ ಒಂದ್ ಬನೀನ್ ಹಾಕೊಂಡು ಒಂದ್ ಯಾವ್ದೋ ಒಂದ್ ಪ್ಯಾಂಟ್ ಹಾಕೊಂಡು ಹಂಗಂಗೆ ತಿರ್ಗಾಡ್ತಿರ್ತಾರೆ. ಇಲ್ಲಿ ಊರಲ್ಲೂ ಹಂಗೇನಾ? ಊರಲ್ಲೂ ಅದೇ ತರ ಅವನು. ಇವಾಗ ಬಂದ್ರು ಅದೇ ತರ. ಒಂದ್ ಬೋಮನ ಬಡೆ ಏನು ಇಲ್ಲ, ಯಾವ ತರ ಇದ್ನ ಅಲ್ಲಿ ಅದೇ ತರ ಅವನೇ. ಅಂದ್ರೆ ಅವನು ನಮ್ಮ ಇಲ್ಲ ಹಂಗೆ ಅಂತಿದ್ದದ್ದು. ಓ ಅಲ್ಗೋಗು ಇದೇ ತರ ಮಾಡಿದ್ರೆ ಅಲ್ಲಿ ಏನಂದಾರೋ ಏನ್ ಮಾಡಾರೋ ಅಲ್ಲಿ ಬಿಗ್ ಬಾಸ್ಲಿ ಹೆಂಗಾದ್ದು ಅಂತಿದ್ಮೋ. ಅಂದ್ರೆ ಇದೇ ತರ ಅವನೇ. ಅವ್ರ ಜನಗಳು ಖುಷಿ ಪಡ್ತಾವ್ರಲ್ಲ ಅದೊಂದೇ ನಿಮಗ್ ಜಾಸ್ತಿ ಭಯ ಆಗಿರುತ್ತೆ. ಅಲ್ಲೋಗಿ ಏನ್ ಮಾಡ್ಬಿಟ್ಟಾರ ನಮ್ ಹಂಗು ಅಂತ ಅನ್ಮೋ. ಅಯ್ಯೋ ನೀ ಸರಿ ಇಲ್ಲಕ್ಕನಪ್ಪ, ನೀನ್ ಅಲ್ಗ್ ಹೋದ್ರೆ ನೀನು ಇದೇ ತರ ಇರ್ತೀಯ, ಅವ್ರಿಗೆ ಎಷ್ಟ್ ಬೇಜಾರ್ ಮಾಡ್ಕೊಂಡವ್ರು ಏನಾದ್ರು ಬೋಯ್ತಾರೆ ಮಾಡ್ತಾರೆ ಅಂತಿದ್ಮೋ. ಅಂದ್ರೆ ಹಿಂಗ್ ಸಂತೋಷ ಪಡ್ತಾರೆ ಅಂತ ನಮ್ಗ್ ಗೊತ್ತಿರ್ಲಿಲ್ಲ. ಇವಾಗ ನೀವು ಅವ್ರಿಗೆ ಏನ್ ತಿನ್ಸಿ ಬೆಳೆಸಿದ್ರಿ ದಯವಿಟ್ಟು ಹೇಳ್ಬಿಡಿ. ಒಂದ್ ನಿಮಿಷ ಮಾತಾಡೋ ಶುರು ಮಾಡ್ರಿ, 2-3 ನಿಮಿಷ ಹಂಗೆ ನಿರಂತರವಾಗಿ ಜನ ಬಿದ್ದು ನಗ್ಬೇಕು ಅನ್ನೋ ಮಾತಾಡಿ ಎಲ್ಲಿ ಕಲ್ಸಿದಿರಿ ಅದನ್ನ ನೀವು? ಅದಂತೂ ನಾವ್ ಅವಾಗಿಲ್ಲಿಲ್ಲೂ ಅದೇ ತರ ಆಡ್ತಾನೆ. ಮನೆಗ್ ಬಂದ್ರು ಅವನು ನಮಗ್ ಖುಷಿ. ಅಂದ್ರೆ ಅವ್ರ ಅಪ್ಪನ ನೆಗಸುಕ್ ಆಗೋದಿಲ್ಲ ಯಾರು ಜಾಸ್ತಿ ಗೋಳಿಕತ್ತಾರೆ. ನಮ್ಮಂತೂ ಅವ್ರ ಅಪ್ಪ ಏನೇ ಮಾಡಿದ್ರು ನನ್ನೇ ಗೋಳಿಕೋದವ್ರು. ಯಾವ್ದೇನ್ಲಿ ಅವ್ರ ಅಪ್ಪನ ಎದುರು ಮಾತಾಡುದಿಲ್ಲ. ಅಪ್ಪನ ಜೊತೆ ಯಾರ ಮಕ್ಳು ಬೆರೆದಿಲ್ಲ ಜಾಸ್ತಿ. ಮಾತು ಬೊಕ್ಕ ಕೂತ್ಬಿಡ್ತಾನೆ. ಒಂಥರ ನಮ್ಮ ಮುಂಗನ್ ತರ ಕೂತ್ಕತಾನೆ ಅಂತೀವಿ, ಆ ತರ ಕೂತ್ಕತಾನೆ. ನನ್ನಂತೂ ಅವ್ನು ಹೋಯ್ತು ಅಂದ್ರೆ ಬಿದ್ದು ನೆಗುದು, ಅವ್ರ ಅಪ್ಪ ಏನೇನಂತಾನೆ ಅದೆಲ್ಲ ಆಡುದು ನನ್ ಜೊತೆಲಿ. ಅವ್ರ ಅಪ್ಪಂದೆಲ್ಲ ಹಾಕ್ ಮಾಡಿ ತೋರಿಸ್ತಾರೆ. ಹಿಂಗಂತಾನೆ ನಾವ್ ಅಪ್ಪ ಹಂಗಂತಾನೆ. ಅವ್ವ ನೋಡಿಲ್ಲಿ ಅಂತ ಎಲ್ಲ ತೋರ್ಕೊಡು, ಎಲ್ಲ ಇದ್ ಮಾಡುದು. ಮಾತ್ರ ಅವ್ನ್ ಯಾವ ತರ ಇಲ್ಲ ಆಡ್ತಿದ್ನ ಅದೇ ತರ ಅಲ್ಲೂ ಆಡ್ತಾವ. ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟದೆ. ಅಂದ್ರೆ ಗಂಡ್ ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ, ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಅಂದ್ರೆ ಅದೊಂದು ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಅದೊಂದು ಹೊರೆ ಹೊತ್ತಿದ್ದಂಗಿದ್ದಾರೆ. ಏನಂದ್ರೆ ಯಾವ್ದಾರ ಒಂದ್ ಡೈಲಾಗ್ ಕೇಳಕ್ ಶುರು ಮಾಡಿದ್ರೆ 2 ನಿಮಿಷ ಮಾತಾಡಕ್ಕೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ. ಎಂತ ದೊಡ್ಡ ಆಕ್ಟರ್ ಆದ್ರೂ ಬಿದ್ದು ನಗ್ತಾರೆ. ಇಲ್ಲಿ ಹೆಂಗೆ ಕಲ್ತ್ರು ಅದನ್ನೆಲ್ಲ? ಅದಕ್ಕೆ ನೀವ್ ಏನ್ ತಿನ್ಸಿದಿರಿ ಅಂತ ನಮ್ಗೆ ಡೌಟ್. ಅದೆಲ್ಲ ಅದು ಅವನ್ ಗುಟ್ಟು ಬಂದ್ಬಿಟ್ಟದ. ನಿಮ್ಮ ಮನೆತನದಲ್ಲಿ ಯಾರಿಗಾರ ಆತರ ಒಂದು ಬುದ್ಧಿ ಶಕ್ತಿ? ಯಾರಿಗೂ ಆತರ ಇಲ್ಲ, ಯಾವ್ದು ಇಲ್ಲ. ಅವ್ರ ಅಪ್ಪಂದ ಅದೇ ಒಂಥರ ಕೋಪದ ತರ ಇದ್ ಮಾಡ್ಕೊಂಡು ಇಲ್ಲ. ಅವಾಗಿನಿಂದ ಅವನು ಆತರ ಜೋಕ್ಸ್ ಮಾಡೋದು, ಒಂಥರ ಇದ್ ಮಾಡೋದು, ಅವನು ತುಂಟಾಟ, ಅವ್ನ ತರಲೆ ಎಲ್ಲ ಆತರ ಇತ್ತು. ಅಂದ್ರೆ ಈ ತರ ಆಯ್ತಾನೆ ಅಂತ ಗೊತ್ತಿರ. ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ತಾಯಿ ಜೊತೆ ಮಕ್ಕಳು ಜಾಸ್ತಿ ಬೆಳೆದಿರ್ತಾರೆ. ಅವಾಗ ಹಿಂಗೆ ತುಂಟಾಟ ಜಾಸ್ತಿ? ಅಯ್ಯೋ ಅವಾಗ್ಲೂ ತುಂಟಾಟ ತುಂಬಾ ಕಷ್ಟ ಅನುಭವಿಸಿವಿ. ಇವಾಗ್ಲೂ ಬೆಂಗಳೂರಿಗೆ ಹೋಗ್ಬೇಕಾದ್ರು ಅನುಭವಿಸಿವಿ. ಒಂದೊಂದ್ ದಿನ ಆದ್ರೂ ನಿಮ್ಗೆ ಅದೇ ಟೆನ್ಷನ್ ಇರುತ್ತೆ. ಅಂದ್ರೆ ಅವ್ರ ಅಪ್ಪನ್ಗ ಆತರ ಗೋಳು ಇಕ್ಕನಿಲ್ಲ, ನನ್ನಂತೂ ಗೋಳು ಇಕ್ಕಂದಾನೆ. ಅಳಿಸುವವನೇ ಇವಾಗ ನಿಗಸುತ್ತವ. ಅಳಿಸೋವನೇ ನಗ್ಸೋರೆ. ಜಾಸ್ತಿ ನಕ್ರು ಒಳ ಬಂದೇ ಬರುತ್ತೆ. ಅದಕ್ಕೋಸ್ಕರ ಇವತ್ತು ದೊಡ್ಡ ಸ್ಥಾನದಲ್ಲಿ ಬಂದಿದ್ದಾರೆ. ಆಯ್ತು. ಈಗ ನಿಮ್ಮನ್ನೆಲ್ಲ ಮಾತಾಡಿಸ್ತಾರಲ್ಲ ಜನಮನ, ನಿಮ್ ಬೀದಿಯವರು ಯಾರು ಚೆನ್ನಾಗ್ ಆಡ್ತಾನೆ ಅಂತ ಹೇಳ್ತಾರೆ ಯಾರಾದ್ರೂ? ಹೇಳುದೇನು ಅಣ್ಣ, ಇಲ್ಲೇ ಹೋಗ್ಲಿಕ್ಕನಪ್ಪ. ಅವನು ಗಿಲ್ಲಿಯರಮ್ಮ ಅಂತ ಇದ್ ಮಾಡ್ತಾರಲ್ಲ ಅದೊಂದೇ ಸಂತೋಷ. ಹಂಗ ಮಾತಾಡಿಸ್ತಾ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಖುಷಿ ಅಂದ್ರೆ ಚೆನ್ನಾಗ್ ಖುಷಿ. ನಿಮ್ಮ ಯಜಮಾನ್ರಿಗೆ ಅವರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸಿತ್ತು? ಏನಾಗ್ಬೇಕು ಅಂತ ಅನ್ಸಿತ್ತು? ನಮ್ಗಂತೂ ಓದ್ಲಿ ಚೆನ್ನಾಗಿ ಅನ್ನೋ ಆಸೆ ಇತ್ತು. ಮುಂದೆ ಬರ್ತದೆ ಯಾವ್ದು ಕೆಲ್ಸ ಸಿಕ್ಕುತ್ತೆ ಇದೈತೆ ಅಂತ ನಮ್ಗೇನು ಇರ್ಲಿಲ್ಲ. ಅವ್ರ ಅಪ್ಪ ಮಾತ್ರ ಅಂತಿದ್ನು, ಒಳ್ಳೆ ನಮ್ ಕಷ್ಟ ಪಡ್ತಾಮಿ, ನಮ್ ಆರಂಭದಲ್ಲಿ ಇದ್ ಮಾಡ್ತಾಮಿ, ನಮ್ ಕುರಿ ಮೇಯ್ಸ್ಕ ಆಡ್ ಮೇಯ್ಸ್ಕೈಮಿ, ನೀನಾದ್ರೂ ಒಳ್ಳೆ ಬುದ್ಧಿ ಕಲೀರಿ ಓದ್ರಿ ಅಂತ ಮಾತ್ರ ಬೆದರಿಸ್ತಿದ್ನ. ನಾವಂತೂ ಮುಂದೆ ಕೆಲ್ಸ ಸಿಕ್ಕತ್ತೆ ಅದು ಇದು ಅಂದ್ರೆ ಆಸೆ.
ಓದ್ಬೇಕು ಚೆನ್ನಾಗಿರ್ಬೇಕು ಮಕ್ಳು ನಮ್ ಕಷ್ಟ ಅವ್ರಿಗೆ ಬೇಡ ಅಂತಿದ್ಮೋ ಅಂದ್ರೆ ಅದಕ್ಕಿಂತ ಮೇಲಾಗಿ ಹೋಗೋಣ ಅನ್ನೋದು ಸಂತೋಷ. ಆಯ್ತಕ್ಕ, ಒಳ್ಳೇದಾಯ್ತು, ಖುಷಿ ಆಯ್ತು. ನಿಜ ನೋಡಿ, ನೀವು ಆಗಿರ್ಬೋದು, ನಿಮ್ ಯಜಮಾನ್ರಾಗಿರ್ಬೋದು, ನಿಮ್ ಮಗ ಗಿಲ್ಲಿ ಆಗಿರ್ಬೋದು, 3 ಜನ ಒಂದೇ ತರ ಇದ್ದೀರಿ. ಒಂದೇನೋ ಹೇಳ್ತಿರಲ್ಲ ಯಜಮಾನ್ರ ಅವಾಗ್ಲೇ ಒಂದ್ ಬಡಯ ಇಲ್ಲ ಇಡೆ ಅಂತ ಅಂತಾರೆ. ಬಡಯ ಅಂದ್ರೆ ಹಳ್ಳಿ ಕಡೆ ಒಂದು ಸೊಕ್ಕು ಗಿಕ್ಕು ಇಲ್ಲ ಅಂತ ನೋಡೋರು ಗೊತ್ತಾಗಲ್ಲ. ಆ ತರದ್ ನಿಮ್ ಮುಖದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ ಶ್ರಮ, ನಿಮ್ಮ ಒಂದು ಪ್ರೀತಿಯಿಂದ ನಿಮ್ ಮಗ ಇವತ್ತು ಜಗತ್ಗೆ ಮಗ ಆಗವನೆ. ಅದ್ ಕೇಳಕ್ಕೆ ಖುಷಿ ಆಗುತ್ತೆ, ಅದಕ್ಕೋಸ್ಕರ ಕೇಳಿದ್ವಿ. ಈಗ ಗಿಲ್ಲಿ ನಟ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ತಾಯಿದಿರಿಗೂ ಮಗ ಆಗ್ಬಿಟ್ಟವ್ರೆ. ಅದು ನಿಜ. ನನಗಿಂತ ಹೆಚ್ಚಾಗಿ ಕರ್ನಾಟಕ ಮಗ ಆಗವನ ಜನಗಳೇ ಅದೊಂದೇ ಸಂತೋಷ. ಯಾಕಂದ್ರೆ ಈಗ ಎಲ್ಲೇ ಹೋದ್ರು ಕೂಡ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂದ್ರೆ ಎಲ್ರೂ ಕೂಡ ಅದ್ರಲ್ಲೂ ತುಂಬಾ ಕಷ್ಟಪಟ್ಟು ದುಡಿತಿರುವಂತ ಹೂ ಮಾರೋರು, ಗಾರೆ ಕೆಲಸ ಮಾಡುವವರು, ಸೆಕ್ಯೂರಿಟಿ ಕೆಲಸ ಮಾಡೋರು, ತರಕಾರಿ ಮಾರೋರು ಎಲ್ರು ಕೂಡ ಗಿಲ್ಲಿ ಗೆಲ್ಬೇಕು ಅಂತಾರೆ. ನನ್ನ ಮಗನಿಗಿಂತ ಹೆಚ್ಚಾಗಿ ಅವ್ರ ಮಗನಾಗವನಲ್ಲ ಅದೊಂದೇ ಸಂತೋಷ. ನಿಮ್ಗೆ ಖುಷಿ ಆಗುತ್ತೆ? ನಮಗ್ ಖುಷಿ. ನೀವು ನೋಡ್ತೀರಕ್ಕ ಡೈಲಿ ಬಿಗ್ ಬಾಸ್? ನಮ್ಮ ಅದನ್ನ ನೋಡ್ತೀವಿ, ನಾವ್ ನೋಡ್ದೇನೆ ಇದ್ದಮ್ಮ ನೋಡ್ತೀವಿ. ಸುದೀಪ್ ಸರ್ ಒಂದ್ಸಾರಿ ಬಂದು ಗಿಲ್ಲಿ ನೀನು ಬನೀನ್ ಹಾಕೊಂಡಿರೋದೇ ನಂಗೆ ತುಂಬಾ ಇಷ್ಟ ಅಂತಂದ್ರು. ಸುದೀಪ್ ಸರ್ ಹತ್ರ ಅಂತ ತಗೊಳೋದಕ್ಕೆ ಎಷ್ಟೋ ಜನ ತುದಿಗಾಲ ಇರ್ತಾರ. ಅದಕ್ಕೆ ನೋಡಿದಾಗ ಏನ್ ಅನಿಸ್ತಿತ್ತು? ಸುದೀಪ್ ಸರ್ ನೋಡಿದ್ರೆ ಇದ್ದದ್ದು ಸಂತೋಷ ಆಯ್ತು. ಅಂದ್ರೆ ಆ ತರ ಹೇಳಿದ್ರಲ್ಲ, ಅವ್ನ್ ಯಾವ ತರ ಇದ್ನ ಇಲ್ಲಿ ಅದೇ ತರ ಅವನೇ. ನಮ್ಗಂತೂ ಬಿಗ್ ಬಾಸ್ ಹೋಗ್ಬೇಕಾದ್ರೆ ಇಲ್ಲಿ ಹಂಗ ಇರ್ತಾನೆ, ಅಲ್ಲೂ ಹಂಗೆ ಇರ್ತಾನೆ, ಅವ್ರಿಗೆ ಏನ್ ಬೇಜಾರದ್ದೋ ಏನೋ ಅಂತ ಯೋಚನೆ ಮಾಡ್ತಿದ್ವಿ. ಅದೇ ಟ್ರೆಂಡ್ ಆಗ್ಬಿಟ್ಟದೆ ಈಗ. ಇವಾಗ ಅಲ್ಲಿ ಹೋದ್ಮೇಲೆ ಇದೇ ಸರಿ ಇವನು ಅಂತ ಅನ್ನೋದು ಒಂಥರ. ಈಗ ಅಲ್ಲಿ ಎಲ್ರು ಕೂಡ ಗೆಲ್ಲಕ್ಕೋಸ್ಕರ ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾರೆ. ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕತಾರೆ. ಇವ್ರು ನೋಡ್ರೆ ಒಂದ್ ಬನೀನ್ ಹಾಕೊಂಡು ಒಂದ್ ಯಾವ್ದೋ ಒಂದ್ ಪ್ಯಾಂಟ್ ಹಾಕೊಂಡು ಹಂಗಂಗೆ ತಿರ್ಗಾಡ್ತಿರ್ತಾರೆ. ಇಲ್ಲಿ ಊರಲ್ಲೂ ಹಂಗೇನಾ? ಊರಲ್ಲೂ ಅದೇ ತರ ಅವನು. ಇವಾಗ ಬಂದ್ರು ಅದೇ ತರ, ಒಂದ್ ಬೋಮನೆ ಬಡೆ ಏನು ಇಲ್ಲ, ಯಾವ ತರ ಇದ್ನ ಅಲ್ಲಿ ಅದೇ ತರ ಅವನೇ. ಅಂದ್ರೆ ಅವನು ನಮ್ಮ ಇಲ್ಲ ಹಂಗೆ ಅಂತಿದ್ದದ್ದು. ಅಲ್ಗೋಗು ಇದೇ ತರ ಮಾಡಿದ್ರೆ ಅಲ್ಲಿ ಏನಂದಾರೋ ಏನ್ ಮಾಡಾರೋ, ಅಲ್ಲಿ ಬಿಗ್ ಬಾಸ್ಲಿ ಹೆಂಗಾದ್ದು ಅಂತಿದ್ಮೋ. ಅಂದ್ರೆ ಇದೇ ತರ ಅವನೇ. ಅವ್ರ ಜನಗಳು ಖುಷಿ ಪಡ್ತಾವ್ರಲ್ಲ, ಅದೊಂದೇ ನಮ್ಗೆ ಜಾಸ್ತಿ ಭಯ ಆಗಿರುತ್ತೆ. ಅಲ್ಲೋಗಿ ಏನ್ ಮಾಡ್ಬಿಟ್ಟ ನಮ್ ಹಂಗು ಅಂತ ಅನ್ಮೋ. ಅಯ್ಯೋ ನೀ ಸರಿ ಇಲ್ಲಕ್ಕನಪ್ಪ, ನೀನ್ ಅಲ್ಗ್ ಹೋದ್ರೆ ನೀನು ಇದೇ ತರ ಇರ್ತೀಯ, ಅವ್ರಿಗೆ ಎಷ್ಟ್ ಬೇಜಾರ್ ಮಾಡ್ಕೊಂಡವ್ರು ಏನಾದ್ರು ಬೊಯ್ತಾರೆ ಮಾಡ್ತಾರೆ ಅಂತಿದ್ಮೋ. ಅಂದ್ರೆ ಹಿಂಗ್ ಸಂತೋಷ ಪಡ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ನೀವು ಅವ್ರಿಗೆ ಏನ್ ತಿನ್ಸಿ ಬೆಳೆಸಿದ್ರಿ ದಯವಿಟ್ಟು ಹೇಳ್ಬಿಡಿ. 1 ನಿಮಿಷ ಮಾತಾಡೋ ಶುರು ಮಾಡ್ರಿ, 2-3 ನಿಮಿಷ ಹಂಗೆ ನಿರಂತರವಾಗಿ ಜನ ಬಿದ್ದು ನಗ್ಬೇಕು ಅನ್ನೋ ಮಾತಾಡಿ ಎಲ್ಲಿ ಕಲ್ಸಿದಿರಿ ಅದನ್ನ ನೀವು? ಅದಂತೂ ನಾವ್ ಅವಾಗಿಲ್ಲಿಂದ ಅದೇ ತರ ಆಡ್ತಾನೆ. ಮನೆಗ್ ಬಂದ್ರು ಅವನು ನಮಗ್ ಖುಷಿ. ಅಂದ್ರೆ ಅವ್ರ ಅಪ್ಪನ ನೆಗಸುಕ್ ಆಗೋದಿಲ್ಲ ಯಾರು. ಜಾಸ್ತಿ ಗೋಳಿಕತ್ತಾರೆ ನಮ್ಮಂತೂ ಅವ್ರ ಅಪ್ಪ ಏನೇ ಮಾಡಿದ್ರು ನನ್ನೇ ಗೋಳಿಕೋದವ್ರು. ಯಾವ್ದೇನ್ಲಿ ಅವ್ರ ಅಪ್ಪನ ಎದುರು ಮಾತಾಡುದಿಲ್ಲ. ಅಪ್ಪನ ಜೊತೆ ಯಾರ ಮಕ್ಳು ಬೇರೆದಿಲ್ಲ ಜಾಸ್ತಿ. ಮಾತು ಬೊಕ್ಕ ಕೂತ್ಬಿಡ್ತಾನೆ. ಒಂಥರ ನಮ್ಮ ಮುಂಗನ್ ತರ ಕೂತ್ಕತಾನೆ ಅಂತೀವಿ, ಆ ತರ ಕೂತ್ಕತಾನೆ. ನನ್ನಂತ ಅವ್ನು ಹೋಯ್ತು ಅಂದ್ರೆ ಬಿದ್ದು ನೆಗುದು, ಅವ್ರ ಅಪ್ಪ ಏನೇನಂತಾನೆ ಅದನ್ನೆಲ್ಲ ಆಡುದು ನನ್ ಜೊತೆಲಿ. ಅವ್ರ ಅಪ್ಪಂದೆಲ್ಲ ಹಾಕ್ ಮಾಡಿ ತೋರಿಸ್ತಾರೆ. ಹಿಂಗಂತಾನೆ ನಾವ್ ಅಪ್ಪ ಹಂಗಂತಾನೆ, ಅವ್ವ ನೋಡಿಲ್ಲಿ ಅಂತ ಎಲ್ಲ ತೋರ್ಕೊಡು, ಎಲ್ಲ ಇದ್ ಮಾಡುದು. ಮಾತ್ರ ಅವ್ನ್ ಯಾವ ತರ ಇಲ್ಲ ಆಡ್ತಿದ್ನ ಅದೇ ತರ ಅಲ್ಲೂ ಆಡ್ತಾವ. ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟದೆ. ಅಂದ್ರೆ ಗಂಡ್ ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ, ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಅಂದ್ರೆ ಅದೊಂದು ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಅದೊಂದು ಹೊರೆ ಹೊತ್ತಿದ್ದಂಗೆ ಇದ್ದಾರೆ. ಏನಂದ್ರೆ ಯಾವ್ದಾರ ಒಂದ್ ಡೈಲಾಗ್ ಕೇಳಕ್ ಶುರು ಮಾಡಿದ್ರೆ 2 ನಿಮಿಷ ಮಾತಾಡಕ್ಕೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ. ಎಂತ ದೊಡ್ಡ ಆಕ್ಟರ್ ಆದ್ರೂ ಬಿದ್ದು ನಗ್ತಾರೆ. ಇಲ್ಲಿ ಹೆಂಗೆ ಕಲ್ತ್ರು ಅದನ್ನೆಲ್ಲ? ಅದಕ್ಕೆ ನೀವ್ ಏನ್ ತಿನ್ಸಿದಿರಿ ಅಂತ ನಮ್ಗೆ ಡೌಟ್. ಅದೆಲ್ಲ ಅದು ಅವನ್ ಗುಟ್ಟು ಬಂದ್ಬಿಟ್ಟದೆ. ನಿಮ್ಮ ಮನೆತನದಲ್ಲಿ ಯಾರಿಗಾರ ಆತರ ಒಂದು ಬುದ್ಧಿ ಶಕ್ತಿ? ಯಾರಿಗೂ ಆತರ ಇಲ್ಲ, ಯಾವ್ದು ಇಲ್ಲ. ಅವ್ರ ಅಪ್ಪ ಅಂದ್ರೆ ಅದೇ ಒಂಥರ ಕೋಪದ ತರ ಇದ್ ಮಾಡ್ಕೊಂಡು ಇಲ್ಲ. ಅವಾಗಿನಿಂದಲೂ ಅವನು ಆತರ ಜೋಕ್ಸ್ ಮಾಡೋದು, ಒಂಥರ ಇದ್ ಮಾಡೋದು, ಅವನು ತುಂಟಾಟ, ಅವ್ನ ತರಲೆ ಎಲ್ಲ ಆತರ ಇತ್ತು. ಅಂದ್ರೆ ಈ ತರ ಆಯ್ತಾನೆ ಅಂತ ಗೊತ್ತಿಲ್ಲ. ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ತಾಯಿ ಜೊತೆ ಮಕ್ಕಳು ಜಾಸ್ತಿ ಬೆಳೆದಿರ್ತಾರೆ. ಅವಾಗ ಹೆಂಗೆ ಹಿಂಗೆ ತುಂಟಾಟ ಜಾಸ್ತಿ